ಸರ್ ಹೇಗಿದ್ದೀರಾ? ಹಲೋ, ಹಾಯ್, ಚೆನ್ನಾಗಿದ್ದೀನಿ. ಓಕೆ, ಶಶಿರವರ ಸಿನಿಮಾ ಇವತ್ತು ನೀವು ಬಂದು ಸಪೋರ್ಟ್ ಮಾಡ್ತಿದ್ದೀರಾ? ಮಾಹಿರ್ ಅವರು. ಸಾರಿ, ಎಸ್, ವೃತ್ತ ನೋಡಿದ್ದೀರಾ ನೀವು ಸಿನಿಮಾ? ನಾನು ಸಿನಿಮಾ ನೋಡಿಲ್ಲ, ಬಟ್ ಮಾಹಿರ್ ನನ್ನ ತುಂಬ ಹಳೇ ಮತ್ತು ಕ್ಲೋಸೆಸ್ಟ್ ಫ್ರೆಂಡ್. ನಾನು ಅವನು ಆಲ್ಮೋಸ್ಟ್ ಒಂದು 50 ಶೋ ಒಟ್ಟಿಗೆ ಮಾಡಿರ್ಬೋದು. ಆ್ಯಂಡ್ ಸೊ ನಾವೆಲ್ಲ ತುಂಬ ಸ್ಟ್ರಗಲ್ ಮಾಡಿದ್ವಿ 2017ಇಂದ. ಅಂದರೆ ಪೆಟ್ರೋಲ್ ದುಡ್ಡಿಂದ ಹಿಡ್ದು ಪಾರ್ಕಿಂಗ್ ದುಡ್ಡು ತನಕ ಸ್ಟ್ರಗಲ್ ಮಾಡಿದ್ದೀವಿ. ಅವಾಗ ಅನ್ಕೋತಾ ಇದ್ವಿ ಯಾವತ್ತೋ ಒಂದಿನ ನಮಗೂ ಏನೋ ಆಗ್ಬೋದು, ನಮಗೂ ಕೆಲಸ ಸಿಗ್ಬೋದು, ನಮ್ಮನ್ನೂ ಜನ ಗುರ್ತಿಸ್ಬೋದು ಅಂತ. ಸೊ ನಂಗೆ ತುಂಬ ಖುಷಿ ಆಗ್ತಾಯಿದೆ ದ್ಯಾಟ್ ಇವತ್ತು ಅವ್ನ ಫಿಲಮ್ನ ಟೀಸರ್ ನಾವು ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ವಿ. ಅವ್ನಿಗೂ ಒಂದು ಲಾಂಚ್ ಅಂತ ಮಾಡ್ತಾಯಿದ್ದಾರೆ. ತುಂಬ ಟ್ಯಾಲೆಂಟೆಡ್ ಆ್ಯಕ್ಟರ್. ಅಂದರೆ ಅವ್ನು ಪ್ರತಿದಿನ ಅವ್ನ ಕ್ರಾಫ್ಟ್ ಮೇಲೆ ಕೆಲಸ ಮಾಡ್ತಾನೆ. ಆ್ಯಂಡ್ ಅವ್ನಿಗೆ ಫೈನಲಿ ಅವ್ನ ಡ್ಯೂ ಸಿಗ್ತಾಯಿದೆ ಅನ್ನೋದು ನಂಗೆ ತುಂಬ ಖುಷಿ ಇದೆ. ಅವ್ನು ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀನಿ ಇಲ್ಲಿ. ಸರ್, ಬಿಗ್ ಬಾಸ್ ಮುಗಿದ ನಂತರ ಎಲ್ಲರೂ ಸೆಲೆಬ್ರಿಟೀಸ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ನೆಕ್ಸ್ಟ್ ಸಿನಿಮಾ ಯಾವುದಾದ್ರೂ ಅನೌನ್ಸ್ಮೆಂಟ್ ಅಥವಾ? ಈಗ ಸದ್ಯಕ್ಕೊಂದು ಸೀರಿಯಲ್ ಶುರು ಆಗಿದೆ, ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಐ ಥಿಂಕ್ ಇನ್ನೊಂದು 45-50 ಡೇಸಲ್ಲಿ ಟೆಲಿಕಾಸ್ಟು ಸ್ಟಾರ್ಟ್ ಆಗುತ್ತೆ. ಸಿನಿಮಾ ಒಂದು 2 ಸಿನಿಮಾ ಡಿಸ್ಕಷನ್ ನಡೀತಾ ಇದೆ. ಸೊ ಸಿನಿಮಾ ನನ್ನ ಫಸ್ಟ್ ಲವ್ ನಂದು. ಆ್ಯಂಡ್ ಸಿನಿಮಾ ಮಾಡೋತ್ತಿಗೆ ಕೇರ್ಫುಲ್ಲಾಗಿ ಪೇಷಂಟಾಗಿ ಸಿನಿಮಾ ಮಾಡಬೇಕು. ಯಾವುದೋ ಪಟ್ಟಂಥ ಸಿನಿಮಾ ಮಾಡೋದು ಅದು ನನಗೆ ಐ ಡೋಂಟ್ ವಾಂಟ್ ದ್ಯಾಟ್. ಸೊ ಇದರಲ್ಲೂ ಕೆಲಸ ನಡೀತಾ ಇದೆ. ಸೊ ಆದಷ್ಟು ಬೇಗ ಒಂದು ಒಳ್ಳೆ ನ್ಯೂಸ್ ಕೊಡ್ತೀನಿ. ಸರ್, ಈಗ ಬಿಗ್ ಬಾಸ್ 10 ನೀವಿದ್ರಿ, ಈಗ ಬಿಗ್ ಬಾಸ್ 11 ಸ್ಟಾರ್ಟ್ ಆಗಿದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬಿಗ್ ಬಾಸ್ 11 ಬಗ್ಗೆ ನಾನು ನೋಡ್ತಾ ಇದ್ದೀನಿ, ಪ್ರತಿ ಎಪಿಸೋಡ್ ನೋಡ್ತಾ ಇದ್ದೀನಿ, ಲಾಂಚ್ ನೋಡ್ತಾ ಇದ್ದೀನಿ. ತುಂಬ ನೆನಪಾಗುತ್ತೆ, ಅಂದರೆ ನಮ್ಮ ಸೀಸನ್ ನೆನಪಾಗುತ್ತೆ. ಬಿಕಾಸ್ ಸೇಮ್ ಹೌಸ್. ಸೀಸನ್ 9 ತನಕ ಒಂದೇ ಹೌಸ್ ಇದ್ದಿದ್ದು. ಸೀಸನ್ 10 ನಮ್ಮ ಹೊಸ ಮನೆ, ಅದೇ ಮನೆ. ಸೊ ಮನೆ ಅದೇ, ಬಟ್ ಕಂಟೆಸ್ಟೆಂಟ್ ಚೇಂಜ್ ಆಗಿದ್ದಾರೆ. ಸೊ ಒಂದಷ್ಟು ನೆನಪುಗಳು ನನಗೂ ಆಗುತ್ತೆ ದಟ್ ಇಲ್ಲಿ ಟಾಸ್ಕ್ ಆಡ್ತಾಯಿದ್ವಿ, ನಾವಿದು ಮಾಡ್ತಾಯಿದ್ವಿ, ನಾನು ಎಂಟ್ರಾಗಿದ್ದು ಆ ಮನೆ, ನಾನು ಎಕ್ಸಿಟ್ ಆಗಿದ್ದು ಎಲ್ಲ ನೆನಪಾಗುತ್ತೆ. ಸೊ ಇಟ್ಸ್ ವೆರಿ ನೈಸ್. ಬಟ್ ಈ ಸೀಸನ್ನು ತುಂಬ ಚೆನ್ನಾಗಿ ಬರ್ತಾಯಿದೆ. ಅಂದರೆ ಪ್ರತಿದಿನ 9:30 ಕಾಯ್ತಾ ಇರ್ತೀವಿ, ಇವತ್ತು ಏನಾಗುತ್ತೆ, ಇವತ್ತು ಯಾವ ಜಗಳ ಮಾಡ್ತಾರೆ, ಇವತ್ತೇನಾದರೂ ಆಗ್ಬಿಡುತ್ತಾ. ಸೊ ಪ್ರೋಮೋಗಳು ಹಂಗೆ ಬರ್ತಾಯಿದೆ. ತುಂಬ ಇಂಜುರಿಗಳು ಮಾಡ್ಕೋತಾ ಇದ್ದಾರೆ ಕಂಟೆಸ್ಟೆಂಟ್ಗಳು. ಮಾಡ್ಕೊಳ್ದೇ ಇದ್ದರೆ ಒಳ್ಳೆಯದು, ಬಟ್ ಆ ಮನೇಲಿದ್ದಾಗ ಗೊತ್ತಾಗಲ್ಲ. ಅಂದರೆ ನಮಗೂ ಹೇಳೋರು ಇಂಜುರಿಗಳು ಮಾಡ್ಕೊಂಬೇಡಿ, ಹುಷಾರಾಗಾಡಿ ಅಂತ. ಬಟ್ ಆ ಕಾಂಪಿಟೇಟಿವ್ ಸ್ಪಿರಿಟಲ್ಲಿ ಅಂದರೆ ಹೆಂಗಾಗುತ್ತೆ ಅಂದರೆ ಇವತ್ತು ನಾವು ಕೈಕಾಲು ಮುರ್ಕೊಂಡ್ರೂ ಪರವಾಗಿಲ್ಲ, ಗೆಲ್ಲೇಬೇಕು ಅಂತ ಆಗ್ಬಿಡುತ್ತೆ. ಸೊ ಆ ಥರ ಆಗಿ ಸ್ವಲ್ಪ ಇಂಜುರಿಗಳು ಜಾಸ್ತಿ ಆಗ್ತಾಯಿದೆ. ಸ್ವಲ್ಪ ಹುಷಾರಾಗಿ ಆಡಿದ್ರೆ ಒಳ್ಳೆಯದು. ಈಗ ಆಲ್ರೆಡಿ ಫೈಟ್ ಸ್ಟಾರ್ಟ್ ಆಗಿದೆ, ಅದು ನೋಡ್ತಾ ಇದ್ರೆ ನಿಮಗೆ ಏನು ನೆನಪಾಗುತ್ತೆ ಅಂತ? ಸೊ ನನಗೆ ಐ ಡೋಂಟ್ ಥಿಂಕ್ ಐ ವಾಸ್ ಎವರ್ ಗುಡ್ ಎಟ್ ಫೈಟಿಂಗ್. ನನಗೆ ಯಾರಾದರೂ ಫೈಟ್ ಮಾಡ್ತಾಯಿದ್ದಾರೆ, ಯಾಕೆ ಫೈಟ್ ಮಾಡ್ತಾ ಇದ್ದಾರೆ ಅಂತ ನಾನು ಸುಮ್ಮನೆ ಸೈಲೆಂಟಾಗಿ ನಿಂತ್ಕೊಂಡು ನೋಡ್ತಾ ಇದ್ದೆ. ಸೊ ಬಟ್ ಆ ಮನೇಲಿ ನೀವು ಫೈಟ್ ಮಾಡೋದು ನೋಡೋಕ್ಕೂ ಹೊರಗಡೆ ಟಿ ವಿಲಿ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ ನಾನು 9 ಸೀಸನ್ ನೋಡಿದ್ದಕ್ಕೂ ಈ ಸೀಸನ್ ನೋಡೋಕ್ಕೂ ಡಿಫ್ರೆನ್ಸ್ ಇದೆ. ಬಿಕಾಸ್ ನಮ್ಗೆ ಗೊತ್ತಾಗುತ್ತೆ ಅಂದರೆ ಹೇಗೆ ವರ್ಕ್ ಆಗ್ತಾಯಿದೆ, ಅಲ್ಲಿರೋ ಕಂಟೆಸ್ಟೆಂಟ್ಗಳ ಮೈಂಡ್ಸೆಟ್ ಹೇಗಿದೆ, ಅವ್ರು ಏನು ಮಾಡ್ತಾ ಇದ್ದಾರೆ, ಏನು ಅಂದ್ಕೊಂಡು ಏನೋ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಅದಿನ್ನೇನೋ ಆಗ್ತಾ ಇರ್ಬೋದು. ಸೊ ಅದೆಲ್ಲ ಗೊತ್ತಾಗುತ್ತೆ. ಆಮೇಲೆ ಯಾರೋ ಏನೋ ಮಾಡ್ತಾ ಇರ್ತಾರೆ, ಆವಾಗ ಯಾಕೆ ಮಾಡ್ತಾ ಇದ್ದಾರೆ ಅನಿಸುತ್ತೆ, ಯಾಕೆ ಈ ಮಿಸ್ಟೇಕ್ಗಳು ಮಾಡ್ತಾ ಇದ್ದಾರೆ. ಬಟ್ ಎಲ್ಲ ಮಿಸ್ಟೇಕ್ಗಳು ಅವರವರೇ ಮಾಡಿ ಕಲಿಬೇಕು. ಈಗ ಜಗದೀಶ್ ಲಾಯರ್ ಬಗ್ಗೆ ಏನು ಹೇಳ್ತೀರಾ? ಯಾಕಂದರೆ ತುಂಬ ಎದುರಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಒಂದು ಟಾಕ್ ಇದೆ ಹೊರಗಡೆ. ಹಾಂ, ಅಂದರೆ ನನಗೆ ಅವ್ರ ಬಗ್ಗೆ ಜಡ್ಜ್ಮೆಂಟೇ ಗೊತ್ತಾಗ್ತಾ ಇಲ್ಲ. ಅಂದರೆ ಒಂದು ದಿವಸ ಫುಲ್ ಎಕ್ಸ್ಪ್ಲೋರ್ಡ್ ಆಗಿರ್ತಾರೆ, ಇನ್ನೊಂದು ದಿವಸ ಫುಲ್ ಸೈಲೆಂಟ್ ಆಗ್ಬಿಟ್ಟು ಸಾರಿ ಹಂಗೆ ನಾನು TRPಗೋಸ್ಕರ ಮಾಡಿದ್ದು ಅಂತಾರೆ. ಬಟ್ ಈಸ್ ವೆರಿ ಎಂಟರ್ಟೈನಿಂಗ್, ಅದನ್ನು ಐ ಕೆನ್ ನಾಟ್ ಡಿನೈ. ಅಂದರೆ ಪ್ರಾಬಬ್ಲಿ ಆಲ್ಮೋಸ್ಟ್ ಎವ್ರಿ ಎಪಿಸೋಡ್ ಅವ್ರ ಮೇಲೆ ಹೋಗ್ತಾ ಇದೆ. ಹೈಯೆಸ್ಟ್ ಸ್ಕ್ರೀನ್ ಟೈಮ್ ತಿಂತಾ ಇದ್ದಾರೆ ಅನ್ನೋದು ರಾಂಗು, ಬಟ್ ಹೈಯೆಸ್ಟ್ ಸ್ಕ್ರೀನ್ ಟೈಮ್ ಅವ್ರಿಗೆ ಹೋಗ್ತಾ ಇದೆ, ಹೈಯೆಸ್ಟ್ ಪ್ರೊಮೋ ಕಟ್ ಅವ್ರಿಗೆ ಹೋಗ್ತಾ ಇದೆ. ಸೊ ಏನೋ ಇದೆ ಅವರಲ್ಲಿ, ಬಟ್ ಅವರು ಅದನ್ನು ಸ್ವಲ್ಪ ಅಂದರೆ ತೀರಾ ಎಕ್ಸ್ಟ್ರೀಮ್ಗೆ ಹೋಗದೇ ಇದ್ರೆ ಒಳ್ಳೇದು ಎಲ್ಲರಿಗೂ. ಅಲ್ಲ, ಫೈಟ್ ಆಡ್ತಾರೆ, ಮಾತಾಡ್ತಾರೆ, ಎಲ್ಲ ಆಗುತ್ತೆ. ಆಕ್ಚುಲಿ ಅವರು ಬಿಗ್ ಬಾಸ್ನೇ ಕೊಂಡ್ಕೊಂತೀನಿ ನಾನು, ಈಗ 2 ಕೋಟಿ ತೊಗೊಂಬಂದ್ರೆ ಹೆಲಿಕಾಪ್ಟರಿಂದ ಇಲ್ಲೇ ಬಿಗ್ ಬಾಸ್ನೇ ಪರ್ಚೇಸ್ ಮಾಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಇದೆಷ್ಟು ಸರಿ ಅಂತ ಐ ಡೋಂಟ್ ನೋ ಬ್ರೋ. ಅಂದರೆ ಐ ಥಿಂಕ್ ಸುದೀಪ್ ಸರ್ ಈ ವಾರ ಬರ್ತಾರೆ ಅನಿಸುತ್ತೆ. ಅವರು ಒಂದು ಐಡಿಯಾ ಕೊಡ್ಬೋದು ಅವ್ರಿಗೆ. ಲೆಟ್ಸ್ ಸಿ. ಆಮೇಲೆ ಫಸ್ಟ್ ವಾರ ಯಾರ್ಯಾರು ಏನೇನು ಮಾಡ್ತಾಯಿದ್ದಾರೆ ಗೊತ್ತಾಗಲ್ಲ. ಒಂದು ಸತಿ ಪಂಚಾಯಿತಿ ಆದಮೇಲೆ ಎಲ್ಲರಿಗೂ ಒಂದು ಐಡಿಯಾ ಬರೋದು, ನಾವು ಎಲ್ಲೆಲ್ಲಿ ಇದ್ದೀವಿ, ವೇರ್ ವಿ ಆರ್ ಸ್ಟ್ಯಾಂಡಿಂಗ್ ಅಂತ. ಸೊ ಲೆಟ್ಸ್ ಸಿ. ನಿಮ್ಮ ಫೇವರೇಟ್ ಸ್ಪರ್ಧಿ ಅಂತ ಹೇಳೋದಾದ್ರೆ? ನನಗೆ ಇದುವರೆಗೂ ಉಗ್ರಂ ಮಂಜು ಅವ್ರು ತುಂಬ ಇಷ್ಟ ಆಗಿದ್ದಾರೆ. ಅವರಲ್ಲಿ ಒಂದಷ್ಟು ಒಳ್ಳೊಳ್ಳೆ ಕ್ಯಾರೆಕ್ಟರ್ ಇದೆ, ಅಂದರೆ ಲೀಡರ್ಶಿಪ್ ಕ್ವಾಲಿಟಿ ಇದೆ, ಟಾಸ್ಕ್ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ಆ್ಯಂಡ್ ಎಂಟರ್ಟೈನು ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲರೂ ಒಂದಷ್ಟು ಜನನ ಹೀಸ್ ಮೇಕಿಂಗ್ ದಮ್ ಫೀಲ್ ಕಂಫರ್ಟಬಲ್.
ಸೊ ಅವರು ಮುನ್ನುಗ್ಗಿ ಆಟ ಆಡ್ತಾ ಇದ್ದಾರೆ, ಅದು ತುಂಬ ಇಷ್ಟ ಆಗಿದೆ. ನಿಮ್ಮ ಸೀಸನ್ ಒಂಥರ ಟ್ರಯಾಂಗಲ್ ಲವ್ ಸ್ಟೋರಿ ಇತ್ತು, ಅಂದರೆ ಈಗಲೂ ಸ್ಟಾರ್ಟ್ ಆಗಿದೆ ಟ್ರಯಾಂಗಲ್ ಲವ್ ಸ್ಟೋರಿ, ಅದ್ರ ಬಗ್ಗೆ ಹೇಳೋದಾದ್ರೆ? ಟ್ರಯಾಂಗಲ್ ಲವ್ ಸ್ಟೋರಿ ಯಾವಾಗ ರೆಕ್ಟ್ಯಾಂಗಲ್ ಆಗುತ್ತೆ ಯಾವಾಗ ಸ್ಟ್ರೈಟ್ ಲೈನ್ ಆಗುತ್ತೆ ಗೊತ್ತಾಗಲ್ಲ. ಆ ಮನೇಲಿ ಏನು ಬೇಕಾದರೂ ನಡೀಬೋದು, ನೋಡೋಣ. ಈಗ 4 ದಿನ ಆಗಿದೆ, 1 ತಿಂಗಳು ಆದಮೇಲೆ ಅದು ರೆಕ್ಟ್ಯಾಂಗಲ್ಲ ಟ್ರಯಾಂಗಲ್ ಅಂತ ಗೊತ್ತಾಗುತ್ತೆ. ಥ್ಯಾಂಕ್ ಯು ಎವ್ರಿವನ್, ಲವ್ ಯು ಆಲ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.